ನಮಸ್ಕಾರ ವೀಕ್ಷಕರೇ. 1992 ಹಂಸಲೇಖ ಅವರು ಒಂದು ಆಡಿಯೋ ಕಂಪನಿ ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಂಸಲೋಕ ಅಂತ ಆಡಿಯೋ ಕಂಪನಿ ಹೆಸರು. ಓಪನ್ನು ಮಾಡ್ತಾರೆ. ಆ ಟೈಮಲ್ಲಿ ಜನಾರ್ದನ ಹೋಟ್ಲ್ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ತಗೊಂಡಿರ್ತಾರೆ ಹಂಸಲೇಖ ಅವರು. ಅವತ್ತು ಗೃಹ ಪ್ರವೇಶ ಇರುತ್ತೆ. ಅಲ್ಲಿ ಮನೋಹರ್ ಸಾರು ಎಲ್ಲರೂ ಬಂದಿರ್ತಾರೆ. ಹಂಗೆ ನಮ್ಮ ಮನೋಹರ್ ಸಾರು ಕೂಡ ಹೋಗಿರ್ತಾರೆ. ಅವತ್ತಲ್ಲಿ ಒಳ್ಳೆ ಕಾಮಿಡಿಯಲ್ಲಿ ಆಗುತ್ತೆ. ನೀರು ದೋಸೆಗೆ ಪ್ರೇಮ ದೋಸೆ ಅಂತ ಹೆಸರು, ಕಾಫಿಗೆ ಅಮೃತ ಅಂತ, ಈ ಥರದೆಲ್ಲ ಕಾಮಿಡಿ ಬೆಳಿಗ್ಗೆ ಟಿಫನ್ಗೆ ಇಂಥ ಮಾಡ್ತಿರ್ತಾರೆ. ಆಗ ಹಂಸಲೇಖ ಅವ್ರು ಪ್ಲ್ಯಾನ್ ಮಾಡ್ತಾರೆ, ನೋಡೋ ಮನೋಹರ, ನಾನು ಹೆಂಗೂ ಆಡಿಯೋ ಕಂಪನಿ ಓಪನ್ ಮಾಡಿದ್ದೀನಿ, ಕಂಟೆಂಟ್ ಬೇಕಲ್ಲ, ಆಲ್ಬಮ್ ಸಾಂಗ್ಗಳನ್ನ ಮಾಡೋಣ, ಒಂದು 10-15 ಆಲ್ಬಮ್ ಸಾಂಗ್ ಮಾಡ್ಬಿಡೋಣ ಇಬ್ಬರು ಸೇರಿಕೊಂಡು, ಅದನ್ನ ಬಿಡುಗಡೆ ಮಾಡೋಣ, ಫಸ್ಟ್ ಅದೇ ಆಗ್ಬಿಡ್ಲಿ ಅಂತ. ಸರಿ ಅಂತಾರೆ. ಹೊಸ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದ್ಮೇಲೆ ಅಲ್ಲೇ ಕೂತ್ಕೊಂಡು ಹಂಸಲೇಖ ಅವ್ರು ಸೃಷ್ಟಿ ಮಾಡೋ ಆಲ್ಬಮ್ ಸಾಂಗ್ಸ್ ಹೆಸರೇ ಹವಾಲಾ ಅಂತೇಳೋ ಆಲ್ಬಮ್ ಸಾಂಗ್ಸ್ನ ಮಾಡ್ತಾರೆ. ತುಂಬ ಹಾಡುಗಳು ಮಾಡಿದ್ದಾರೆ ಅದರಲ್ಲಿ. ಅದು ಆಲ್ಬಮ್ ಅದು. ಅಂದರೆ ಹಂಸಲೇಖ ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಈಗ ನಡೀತಿರುವಂಥ 1992 ಹೇಳ್ತಿರೋದು, 92-93 ಕಾಲಘಟ್ಟದಲ್ಲಿ ಈಗ ನಡೀತಿರುವಂಥ ಪ್ರಸ್ತುತ ವಿದ್ಯಮಾನಗಳು, ರಾಜಕೀಯ ವಿದ್ಯಮಾನಗಳು, ಆ ಬೆಳವಣಿಗೆಗಳು, ಹಗರಣಗಳು, ಅಲ್ಲೋಲ ಕಲ್ಲೋಲ, ಅದೆಲ್ಲ ಆ ರಾಜಕೀಯ ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಹಾಡು ಮಾಡೋಣ ಅಂತ. ಅಲ್ಲಿ ಟಾಡಾ ಪ್ರಕರಣ, ಭೂಫೋರ್ಸ್ ಹಗರಣ, ವೀರಪ್ಪನ್ ಪ್ರಕರಣ, ಬೇಳೆಕಾಳು ಬಿಚ್ಚಿಟ್ಟಿದ್ದಾರೆ ಹಂಸಲೇಖ ಅವರು ಹಾಡಲ್ಲಿ. ಮನೋಹರ್ ಹೇಳೋ ಪ್ರಕಾರ ಅವ್ರು ನನಗೆ ಹೇಳಿದೇನೆಂದ್ರೆ, ನಾನು ಹಂಸಲೇಖ ಅವ್ರ ಜೊತೆ ಸಿನಿಮಾ ಮ್ಯೂಸಿಕ್ ಮತ್ತು ಕಂಪೋಸಿಂಗ್ ಲಿರಿಕ್ಸ್ ಅಲ್ಲಿ ತುಂಬ ಕೂತಿದ್ದೀನಿ, ಆದರೆ ಹವಾಲ ಆಲ್ಬಮ್ ಸಾಂಗ್ಸ್ ಮಾಡೋಕ್ಕೆ ಅವ್ರು ಹೊಸ ಮನೆಯಲ್ಲಿ ತುಂಬ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಕೂತ್ಕೊಂಡು ಇಬ್ಬರೇ ಬರೆದ್ವಿ. ನಾವೊಂದು ಲೈನ್ ಬರೆಯೋದು, ಅವರೊಂದು ಲೈನ್ ಬರೆಯೋದು, ಅವರೊಂದು ಲೈನ್ ಬರೆಯೋದು, ನಾವೊಂದು ಲೈನ್ ಬರೆಯೋದು, ಈ ಥರ ಮಾಡಿದ್ರಂತೆ. ಅದು ಅದ್ಭುತವಾಗಿ ಮೂಡಿ ಬಂತು. ಅದರಲ್ಲಿ ಹಾಯ್ ಬೆಂಗಳೂರು ಅಂತ ಒಂದು ಹಾಡಿದೆ. ಆಗಿನ ಬೆಂಗಳೂರು, ಈಗ ಏನು ಬೆಂಗಳೂರು ಸ್ಥಿತಿಗತಿಗಳಿದೆ ಅದು ಆವಾಗಲೇ ಹಂಸಲೇಖ ಅವ್ರು ಹೇಳಿದರು. ಅಂದರೆ ಎನ್ನಡ ಎಕ್ಕಡ ನಡುವೆ ನಲುಗಿದೆ ಕನ್ನಡ, ಹಿಂದಿಮಯ ಆಗ್ತಿದೆ ಬೆಂಗಳೂರು, ಗಲ್ಲಿಗಳು ಹಿಂದಿಯವ್ರು ಬಂದು ಸೇರ್ಕೋತಿದ್ದಾರೆ, ನಾರ್ತ್ ಇಂಡಿಯನ್ಸು. ಆಮೇಲೆ ಕಾನ್ವೆಂಟ್ ತುಂಬ ಆಗ್ತಿದೆ, ಕನ್ನಡ ಮಾಯ ಆಗ್ತಿದೆ ಅಂತ ಹೇಳೋದನ್ನ ಆವಾಗಲೇ ಹೇಳಿದರು. ಆ ಲಾಲ್ಬಾಗು, ಕಬ್ಬನ್ ಪಾರ್ಕ್ ಏನು ನಡೆಯುತ್ತೆ ಅಂದರೆ ಏನು ನಡೀತಿದೆ ಬೆಂಗಳೂರಿನಲ್ಲಿ. ಯಾಕೆ ಅಂದರೆ ಹಂಸಲೇಖ ಅವರು ಲಾವಣಿಕಾರರು, ಅವ್ರ ತಂದೆ ಲಾವಣಿಕಾರರು. ನಗರದಲ್ಲಿ ಆ ಟೈಮಲ್ಲಿ ಏನಾಗುತ್ತೋ ಅಲ್ಲಿ ವಿದ್ಯಮಾನಗಳು ಅದ್ರ ಬಗ್ಗೆ ಲಾವಣಿ ಕಟ್ಟಿ ಪದ ಆಡೋರು ಹಂಸಲೇಖ ಅವ್ರ ತಂದೆ. ಅದೇ ಹಂಸಲೇಖ ಅವ್ರಿಗೂ ಬಂದ್ಬಿಟ್ಟಿತ್ತು, ಆ ಒಂದು ಜೀನ್ ಅವ್ರದ್ದು ಹಂಗೆ ಬಂದಿತ್ತು. ಅದು ನೋಡಿ, ಅವರು ಕೂಡ ಹಂಗೆ ಆ ಒಂದು ಪ್ರಸ್ತುತ ವಿದ್ಯಮಾನಗಳು ಏನಿದೆ ಅದ್ರ ಬಗ್ಗೆ ಹಾಡು ಮಾಡಿದ್ರು. ಅದರಲ್ಲಿ ಸ್ವಾಮಿ ಅಂತ ಒಂದು ಹಾಡಿದೆ. ಅದರಲ್ಲಿ ರಾಜಕಾರಣಿಗಳ ಬೇಳೆಕಾಳು ಎಲ್ಲ ಬಿಚ್ಚಿಟ್ಟಿದ್ದಾರೆ. ಆಮೇಲೆ ತುಂಬಾ ಚೆನ್ನಾಗಿದೆ ಹಾಡೋದು. ಏಳೋ ಮೇಲೆ ಭಾರತೀಯ ಎಂಬುದು ವೀರವಾಣಿ, ನಮ್ಮ ಮನೆ ಶುದ್ಧಿ ಮೊದಲಿಗೆ ಮಾಡು ಎಂಬುದು ವಿವೇಕವಾಣಿ ಅಂತೇಳಿ ವಿವೇಕಾನಂದ ಅವ್ರನ್ನ ಮೇಲೆ ಎತ್ತಿದ್ದಾರೆ. ಈ ತರ ಒಳ್ಳೆ ಸಮಾಜ ಸೇವೆ ಮಾಡಿದವರು, ತುಂಬಾ ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರು, ನಮ್ಮ ದೇಶ ನಮ್ಮ ನೆಲಕ್ಕೋಸ್ಕರ ಓಡಾಡಿದವ್ರನ್ನ ಚೆನ್ನಾಗಿ ಹೇಳಿದ್ದಾರೆ. ಅದೇ ರೀತಿ ಆಹಾ ಅಂತ ಅಡಿಗೆ ಹಾಡುಗಳು, ಅಡಿಗೆ ಮನೆ ಹಾಡುಗಳು ಅಂತ ಮಾಡ್ತಾರೆ. ಅದನ್ನ ಶಾಸ್ತ್ರಿ ಅವರು, ಲತಾ ಹಂಸಲೇಖ ಅವರು ಹಾಡಿದ್ದು ಜಾಸ್ತಿ. ಅದು ಹೆಣ್ಣಿನ ಒಂದು ಭಾವನೆಗಳು, ಆ ಮನೆ ಪರಿಸ್ಥಿತಿ, ಮಕ್ಕಳು, ಆಟೋಟ, ಇದನ್ನೆಲ್ಲನೂ ಅಲ್ಲಿ ಬರೆದಿದ್ದಾರೆ ಹಾಡು. ಈ ಥರ 2 ಆಲ್ಬಮ್ ಮಾಡ್ತಾರೆ, ಚೆನ್ನಾಗಿ ಹೋಗುತ್ತೆ ಅದು. ಅಲ್ಲಿ ಹವಾಲಾ ಹಾಡಲ್ಲಿ, ಅಂದರೆ ಹವಾಲಾ ಆಲ್ಬಮ್ಮಲ್ಲಿ ಹಂಸಲೇಖ ಅವರು ಮನೋಹರ್ ಸರ್ ಮಾತ್ರ ಹಾಡಿದ್ದು. ಎಲ್ಲ ಹಾಡು ಮನೋಹರ್ ಸರ್ ಹಂಸಲೇಖ ಅವರೇ ಹಾಡೋದು. ಕೆಲವು ಕೋರಸ್ ಎಲ್ಲ ಅದನ್ನ ಧ್ವನಿ ಕೊಟ್ಟು ಆಡಿಸಿದ್ದಾರೆ. ಈ ರೀತಿ ತುಂಬ ಚೆನ್ನಾಗಿ ಮೂಡಿ ಬಂತು. ಆಮೇಲೆ ಅದು ಕಂಪ್ನಿ ಹಂಸಲೋಕ ಅಂತ ಹೇಳೋ ಕ್ಯಾಸೆಟ್ ಕಂಪ್ನಿ ತುಂಬ ಟೈಮ್ ಹೋಗಲಿಲ್ಲ. ಅದು ನಡ್ಸ್ಕೊಂಡು ಹೋಗಿ ಒಬ್ರು ಬೇಕಲ್ಲ. ಇವ್ರು ಇಲ್ಲಿ ಈ ಕಡೆ ಬ್ಯುಸಿ ಆದರು, ಸಿನಿಮಾದಲ್ಲಿ ಬ್ಯುಸಿ ಆದರು. 1992-93 ಅಂದರೆ ಹೇಳ್ಬೇಕಾ, ಅಷ್ಟು ಬ್ಯುಸಿ ಇದ್ದರು. ಹಾಗಾಗಿ ಅದು ಮಾಡೋಕ್ಕಾಗಿಲ್ಲ. ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದು ರೆಕಾರ್ಡಿಂಗ್ ಎಲ್ಲ ಆಗೋ ಸಂಕೇತಲ್ಲಿ ಲೈವ್ ರೆಕಾರ್ಡಿಂಗೇ ಮಾಡ್ತಾರೆ. ಅಂದರೆ ಬರೆದಿದ್ದು ಲಿರಿಕ್ಸ್ ಬರೆದಿದ್ದಲ್ಲ ಹಂಸಲೇಖ ಅವರು ಹೊಸ ಮನೆಯಲ್ಲಿ. ಈ ಥರ ಇದೊಂದು ಒಳ್ಳೆ ಒಂದು ವಿಷಯ ಬಂತು, ನಿಮ್ಗೆ ಹೇಳ್ಬೇಕಿತ್ತು. ನಾನು ಹಾಡನ್ನ ಕೇಳ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಹಾಡಿದ್ದಾರೆ ಹಂಸಲೇಖ ಅವರು, ಒಳ್ಳೆ ಗಾಯಕರು ಕೂಡ. ಮನೋಹರ್ ಸರ್ ಸಖತ್ತಾಗಿ ಹಾಡಿದ್ದಾರೆ. ಅಂದರೆ ಈಗ ಏನು ನಡೀತಿದೆ ವಿದ್ಯಮಾನಗಳು, ಅದನ್ನು ಒಂದು ಕಾಮಿಡಿ ರೀತಿಯಲ್ಲಿ ಕೊಡೋಣ ಜನಗಳಿಗೆ, ಅಂದರೆ ಆ ರೀತಿ ಮಾಡೋಣ, ಬಟ್ಟೆ ಸುತ್ತಿ ಹೊಡೆಯೋದು, ಆ ರೀತಿ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳು. ಕೇಳಿ ಎಂಜಾಯ್ ಮಾಡಿ. 1992 ಬಂದಿದ್ದು, ತುಂಬ ವರ್ಷಗಳಾಯಿತು. ಇವತ್ತಿಗೂ ಆ ಲಿರಿಕ್ಸ್ ಕೇಳ್ತಾ ಇದ್ದರೆ ಈಗಿನ ಒಂದು ಸಮಾಜದ ಸ್ಥಿತಿಗತಿಗಳಿಗೆ ಅದು ಆಗಲೇ ಬರೆದಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು.